ನಮ್ ತಿಪ್ಟೂರಲ್ಲೂ ಈ ತರ ಕ್ರೇಜ್ ಇರುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವಾರದ ಕೆಲಸ ಎಲ್ಲ ಮಾಡ್ಕೊಟ್ಟೆ. ನಮ್ಮನೆಯವರು ಪೂಜೆ ಮಾಡಿದ್ರು. ಅಷ್ಟ್ರಲ್ಲಿ ನಾನು ತಿಂಡಿಗೆ ಅಂತ ಚಿತ್ರಾನ್ನ ಮತ್ತೆ ಹೀರೆಕಾಯಿ ಬೋಂಡ ಮಾಡಿದೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ಯಾಂಟ್ ಗಳಿದ್ದು ಅವನ್ನೆಲ್ಲ ಕೈಯಲ್ಲೇ ತೊಳ್ದಾಕ್ತೆ. 3 ದಿನದಿಂದ ನಾನು ಬಟ್ಟೆ ತೊಳೆಯೋದೇ ಆಗಿದೆ. ಇದೇನಪ್ಪ ಇಷ್ಟೊಂದು ಹುಣಸೆ ಹುಳಿ ನೆನಾಕಿದೀನಿ ಅಂತ ನೋಡ್ತಾ ಇದ್ದೀರಾ. ಯಾವುದೇ ರೀತಿ ಅಡ್ಗೆ ಮಾಡೋದಿಕ್ಕಂತೂ ನೆನಾಕಿಲ್ಲ. ಇದನ್ನ ತಲೆಗೆ ಹಚ್ಕೊಳ್ಳೋಣ ಅಂತ ಮಾಡ್ಕೊಂಡಿರೋದು. ಇದನ್ನ ಹಚ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೀಗೆ ಫೋನ್ ಅಲ್ಲಿ ನೋಡಿದ್ದೆ. ಅದಕ್ಕೋಸ್ಕರ ರೆಡಿ ಮಾಡ್ಕೊಂಡೆ. ಹುಣಸೆ ಹುಳಿ ಎಲ್ಲ ತಲೆಗೆ ಹಚ್ಕೋಬೇಕಂತ ಅನ್ನಿಸ್ತು. ಆದ್ರೂ ಕೂಡ ಏನೇ ಮಾಡಿದ್ರು ಡ್ಯಾಂಡ್ರಫ್ ಹೋಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಹಚ್ಕೊತಾ ಇದೀನಿ. ಹಿಂದೆ ಎಲ್ಲ ಇದೇ ತರ ಹುಣಸೆ ಹುಳಿನೇ ಹಚ್ಕೊಂತಿದ್ರಂತೆ. ಒಂದ್ಸಲಿ ಟ್ರೈ ಮಾಡೋದ್ರಿಂದ ಏನು ಆಗಲ್ಲ ಅಂತ ಟ್ರೈ ಮಾಡಿದೆ. ಫುಲ್ ತಲೆಗೆಲ್ಲ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಂತರ ಒಂದ್ 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಆಯ್ತು. ಒಂದೇ ವಾಶ್ ಇಂದ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಆದ್ರೆ ಇನ್ನು ಏರೆಲ್ಲ ಸ್ವೆಟ್ ಇರೋದ್ರಿಂದ ಗೊತ್ತಾಗಲ್ಲ. ನಾಳೆ ಗೊತ್ತಾಗ್ಬೋದು ಮೋಸ್ಟ್ಲಿ. ಸಂಜೆ ಹಾಗೆ ನಾನು ನಮ್ಮ ಮನೆಯವರು ಟೌನ್ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಏನು ಕೆಲಸ ಇರ್ಲಿಲ್ಲ. ಮನೆಗೆ ಸ್ವಲ್ಪ ದಿನಸಿ ತರಬೇಕಾಗಿತ್ತು ಅಷ್ಟೇನೆ. ಅದಕ್ಕೋಸ್ಕರ ಒಬ್ಳೆ ಮನೇಲಿದ್ದು ಬೇಜಾರಾಗ್ತಿತ್ತು ಅಂತ ನಮ್ಮ ಮನೆಯವ್ರ ಜೊತೆ ಹೋದೆ. ನೈಟ್ ನಮ್ಮ ಮನೆಯವರು ಮೂವಿಗೆ ಹೋಗೋಣ, ಬೇಗ ರೆಡಿ ಆಗು ಅಂದ್ರು. ಹೋಗ್ಬೇಕು ಅಂತ ಮುಂಚೆ ಏನ್ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ. ನಮ್ಮ ಮನೆಯವರು ಸಡನ್ ಆಗಿ ಹೇಳಿದ್ರು. ಹಾಗೆ ನಮ್ಮ ಅಣ್ಣನ ಹತ್ರ ಟಿಕೆಟ್ ಕೂಡ ಬುಕ್ ಮಾಡಿಸಿದ್ರು. ನಮ್ಮ ಮನೆ ಹತ್ರ ಇಂದ ಥಿಯೇಟರ್ಗೆ ಒಂದು 2 ಮಿನಿಟ್ಸ್ ಅಲ್ಲಿ ಹೋಗ್ಬಹುದು. ಅದಕ್ಕೋಸ್ಕರ ಮನೆಯಿಂದ ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಮುಂಚೆನೆ ನೋಡ್ಕೊಂಡ್ ಬುಕ್ ಮಾಡಿದ್ಕೇನೋ ಸರಿ ಆಯ್ತು. ಅಲ್ಲಿಗೆ ಹೋಗಿದ್ರಂತೂ ಟಿಕೆಟ್ ಸಿಗ್ತಾನೆ ಇರ್ಲಿಲ್ಲ. ಮೂವಿ ರಿಲೀಸ್ ಆಗಿ 10 ದಿನದ ಮೇಲೆ ಆಗಿದೆ. ಆದ್ರೂ ಕೂಡ ನಮ್ ತಿಪ್ಟೂರ್ ಥಿಯೇಟರ್ ಅಲ್ಲಿ ಇಷ್ಟೊಂದ್ ಜನ ನೋಡಿ ಶಾಕ್ ಆಯ್ತು. ನಮ್ ಕನ್ನಡ ಇಂಡಸ್ಟ್ರಿಲಿ ಇಂತ ಮೂವಿ ಬರೋದೇ ಅಪರೂಪ. ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ರಿಷಬ್ ಶೆಟ್ಟಿ ಆಕ್ಟಿಂಗ್ ಮಾತ್ರ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಇಂತ ಮೂವಿಗಳನ್ನ ಥಿಯೇಟರ್ ಹೋಗಿ ನೋಡಿ ಹಾಗೆ ನಮ್ ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಮೂವಿ ನೋಡ್ಕೊಂಡ್ ಮನೆಗ್ ಬಂದು ಈ ದಿನ ಏನ್ ಮಾಡ್ದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.